ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಬಜಾಜ್ ಕಂಪನಿಯ ಫುಲ್ ಡೆಪ್ತ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಿದ್ದೀನಿ. ಹಾಗೆ ಈ ವಿಡಿಯೋದ ಹಿಸ್ಟ್ರಿ ಅಂಡ್ ಬಿಸಿನೆಸ್ ಮಾಡ್ಯೂಲ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ವ್ಯಾಲ್ಯೂಯೇಷನ್ ಅಂಡ್ ರೇಷಿಯೋ ಅನಾಲಿಸಿಸ್, ಬಿಸಿನೆಸ್ ಪರ್ಫಾರ್ಮೆನ್ಸ್, ಕಂಪೇರ್ ವಿತ್ ಪಿಯರ್ ಕಂಪನೀಸ್, ಕಾಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್ ಎಲ್ಲವನ್ನೂ ಕೂಡ ವಿವರವಾಗಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ನೀವು ಕಮೆಂಟ್ ಅಲ್ಲಿ ತುಂಬಾ ಸರಿ ಕೇಳ್ತಾ ಇದ್ದೀರಾ ಬಜಾಜ್ ಫಿನಾನ್ಸ್ ತಗೋಬೇಕೋ ಬೇಡವೋ ಅಂತ. ಹಾಗಾಗಿ ಈ ವಿಡಿಯೋವನ್ನು ನಿಮ್ ಎಲ್ಲರ ಒತ್ತಾಯದ ಮೇರೆಗೆ ಮಾಡ್ತಾ ಇದ್ದೀನಿ. ಇದು ಫುಲ್ ಡೆಪ್ತ್ ಫಂಡಮೆಂಟಲ್ ಅನಾಲಿಸಿಸ್ ಆಗಿರುತ್ತೆ. ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರಾ. ಹಾಗೆ ಇನ್ನು ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ ರಿಲೇಟೆಡ್ಗಾಗಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬೋದು. ಹಾಗೆ ಟೆಲಿಗ್ರಾಮ್ ಅಲ್ಲಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗೋಣ. ಮೊದಲಿಗೆ ಹಿಸ್ಟ್ರಿ ಅಂಡ್ ಬಿಸಿನೆಸ್ ಮಾಡಲ್ ನೋಡೋದಾದ್ರೆ, ಈ ಕಂಪನಿ ಶುರುವಾಗುವುದು 25 ಮಾರ್ಚ್ 1987ರಲ್ಲಿ ಬಜಾಜ್ ಆಟೋ ಫಿನಾನ್ಸ್ ಲಿಮಿಟೆಡ್ ಅಂತ ಈ ಕಂಪನಿ ಶುರು ಆಗುತ್ತೆ. ಆದರೆ ಈ ಕಂಪನಿ ಈಗ ಅಟ್ ಪ್ರೆಸೆಂಟ್ ಲೀಡ್ ಮಾಡ್ತಾ ಇರೋದು ಸಂಜೀವ್ ಬಜಾಜ್ ಅನ್ನೋರು ಈ ಕಂಪನಿಯ ಒಂದು ಲೀಡರ್. ಹಾಗೆ ಇದರ ಒಂದು ಬ್ಯಾಂಕಿಂಗ್, ಇದರ ಒಂದು ಕೆಲಸ ಏನಪ್ಪಾ ಅಂತಂದ್ರೆ, ಇದೊಂದು ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಾರ್ಪೊರೇಷನ್. ಅಂದ್ರೆ NBFC ಬ್ಯಾಂಕ್ ಅಂತ ನಾನು ಎಷ್ಟೊಂದ್ ಸರಿ ಹೇಳ್ತಾ ಇರ್ತೀನಿ. NBFC ಅಂದ್ರೆ ಏನು ಇಲ್ಲ, ಬ್ಯಾಂಕ್ ತರನೇ ಕೆಲಸ ಬರುತ್ತೆ, ಆದ್ರೆ ಬ್ಯಾಂಕ್ ಅಲ್ಲ, ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಾರ್ಪೊರೇಷನ್. ಬಟ್ ಇದು ಕೂಡ RBI ಇಂದ ರೆಗ್ಯುಲೇಟ್ ಆಗ್ತಾ ಇರುತ್ತೆ. RBI ನವರು ಕೂಡ ಇದನ್ನ ರೆಗ್ಯುಲೇಟ್ ಮಾಡ್ತಾರೆ. ಓಕೆ, ಹಾಗೆ ಇದು IPO ಶುರುವಾಗಿದ್ದು 1995ರಲ್ಲಿ. ಹಾಗೆ ಈ ಒಂದು ಬಜಾಜ್ ಕಂಪನಿಯ ಲೋಗೋ ನಿಮ್ಮ ಮುಂದಿದೆ, ನೋಡ್ಬೋದು. ತುಂಬಾ ಕಡೆ ನೋಡಿರ್ತೀರಾ, ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ. ಹಾಗೆ ಈ ಒಂದು ಕಂಪನಿಯ ಒಂದು ಬಿಸಿನೆಸ್ ನೋಡೋಣ, ತುಂಬಾ ಇಂಪಾರ್ಟೆಂಟು. ಈ ಕಂಪನಿಯ ಬಿಸ್ನೆಸ್ ಅಲ್ಲಿ ತುಂಬಾ ಜನ ಕೂಡ ಇಲ್ಲಿ ಲೋನ್ಸ್ ಅದು ಇದು ತಗೊಂಡಿರ್ತಾರೆ. ಯಾವ್ಯಾವ ತರ ಲೋನ್ಸ್ ಇದೆ ಎಲ್ಲ ನೋಡೋಣ. ಇಟ್ ಪ್ರೊವೈಡ್ಸ್ ಎ ಲೋನ್ಸ್ ಫಾರ್ ಡಿಜಿಟಲ್ ಪ್ರಾಡಕ್ಟ್ಸ್ ಅಂಡ್ ಕನ್ಸ್ಯೂಮರ್ ಡ್ಯೂರಬಲ್. ನೀವೇನಾದ್ರೂ ಡಿಜಿಟಲ್ ಪ್ರಾಡಕ್ಟ್ಸ್ ಅಂದ್ರೆ ಮನೆಗೆ ಡಿಜಿಟಲ್ ಐಟಮ್ಸ್ ಗಳಾಗಿರ್ಬೋದು, ಟಿವಿ, ವಾಷಿಂಗ್ ಮಿಷಿನ್, ಹಾಗೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂದ್ರೆ ಲೈಕ್ ಫ್ರಿಡ್ಜ್, ಈ ತರ ಹಲವಾರು ವಸ್ತುಗಳಿಗೂ ಕೂಡ ಲೋನ್ ಕೊಡ್ತಾರೆ. ಅದೇ ಬಜಾಜ್ ಫಿನಾನ್ಸ್ ತುಂಬಾ ಫೇಮಸ್ ಕಂಪನಿ. ಹಾಗೆ ಸ್ಮಾಲ್ ಬಿಸ್ನೆಸ್ ಲೋನ್ಸ್ಗೂ ಕೂಡ ಲೋನ್ ಸಿಗುತ್ತೆ. ಹಾಗೆ ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಅಂದ್ರೆ ಪ್ರಾಪರ್ಟಿನ ನೀವು ಅಡ ಇಟ್ಟು ಲೋನ್ ಅನ್ನು ಕೂಡ ತಗೋಬಹುದು. ಹಾಗೆ ಪರ್ಸನಲ್ ಲೋನ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ವೆಹಿಕಲ್ ಲೋನ್ ಅಂದ್ರೆ ಕಾರ್ ಲೋನು, ಬೈಕ್ ಲೋನು, ಹಾಗೆ ಕ್ರೆಡಿಟ್ಸ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಲೋನ್ ಎಗೇನೆಸ್ಟ್ ಸೆಕ್ಯೂರಿಟೀಸ್. ಲೋನ್ ಎಗೇನೆಸ್ಟ್ ಸೆಕ್ಯೂರಿಟಿ ಅಂದ್ರೆ ನಿಮ್ಮ ಬಾಂಡು, ಶೇರ್ಸ್ ಅನ್ನು ಕೂಡ ಪ್ಲೆಡ್ಜ್ ಮಾಡ್ಬಿಟ್ಟು ಲೋನ್ ತಗೋಬಹುದು. ದೀಸ್ ಆರ್ ಆಲ್ ದ ಬಿಸಿನೆಸ್ ಇನ್ ಬಜಾಜ್ ಫಿನಾನ್ಸ್ ಕಂಪನಿ. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಪ್ರಮೋಟರ್ಸ್ 55.81%, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂದ್ರೆ FII 21.41%, DII ಅಂದ್ರೆ 11.23% ಇದೆ. ಹಾಗೆ ರಿಟೈಲ್ ಇನ್ವೆಸ್ಟರ್ ಅಂದ್ರೆ ನಮ್ಮಂತರು ನಿಮ್ಮಂತರು ಎಲ್ಲ 11.15%. ಟೋಟಲ್ ಓವರ್ ಆಲ್ 100% ನ ಶೇರ್ ಯಾರ್ಯಾರು ಹಿಡಿದಿಟ್ಕೊಂಡಿದ್ದಾರೆ ಅಂತ ನಿಮ್ಮ ಮುಂದೆ ಡೇಟಾ ಕೊಟ್ಟಿದ್ದೇನೆ. ಈಗ ಆ ಒಂದು ಡೇಟಾ ನಿಮ್ಮ ಮುಂದೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೇನೆ. ಪ್ರೊಮೋಟರ್ಸ್, FII, DII, ರಿಟೇಲ್ ಇನ್ವೆಸ್ಟರ್. ಹಾಗೆ ಅದರ ಒಂದು ಪ್ಲೆಡ್ಜಿಂಗ್ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಪ್ಲೆಡ್ಜಿಂಗ್ ಅಂತಂದ್ರೆ, ಅವರಲ್ಲಿರ್ತಕ್ಕಂತಹ ಷೇರುಗಳನ್ನ ಅವರು ಪ್ರಮೋಟರ್ಸ್ಗಳು ಅಡ ಇಟ್ಬಿಟ್ಟು ಸಾಲ ತಗೊಂಡಿದಾರೋ ಇಲ್ಲೋ. ಹಾಗೆ ಇನ್ನೊಂದು ಲಾಸ್ಟ್ 5 ವರ್ಷದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ಓಕೆ, ನೋಡಿ ನಿಮ್ಮ ಮುಂದೆ ಬಂದಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂಡ್ ಪ್ಲೆಡ್ಜಿಂಗ್. ನೋಡೋದಾದ್ರೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇರೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ವರ್ಷ ಪ್ರಮೋಟರ್ಸ್ ವೇರಿ ಆಗ್ತಾ ಇರುತ್ತೆ. ಅದರದೇ ಒಂದು ಗ್ರಾಫ್ ನಿಮಗೆ ಕೊಟ್ಟಿದ್ದೇನೆ. 2017ರಲ್ಲಿ 56%, 18ರಲ್ಲಿ 55%, 19ರಲ್ಲಿ 57%, 20ರಲ್ಲಿ 56%, ಹಾಗೆ 21ರಲ್ಲಿ 56%. ಒಳ್ಳೆಯ ಕಾನ್ಸ್ಟೆಂಟ್ ಆಗೇ ಇದೆ, ಏನು ವೇರಿ ಆಗಿಲ್ಲ ಅಂತ. ಮೇಜರ್ ವೆರಿ ಗುಡ್ ಸೈನ್. ಈ ತರನೇ ಇರಬೇಕು. ಕಮ್ಮಿ ಆಗ್ತಾ ಹೋದ್ರೆ ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕು ಈ ಒಂದು 5 ವರ್ಷದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಹಾಗೆ ಇನ್ನೊಂದು ನಾನು ನಿಮಗೆ ಆರೆಂಜ್ ಕಲರ್ ಅಲ್ಲಿ ಕೊಟ್ಟಿರೋದು ಪ್ಲೆಡ್ಜಿಂಗ್. ಇಲ್ಲಿ ಯಾವುದೇ ತರಹದ ಶೇರ್ ನ ಪ್ಲೆಡ್ಜ್ ಮಾಡಿ ಲೋನ್ ತಗೊಂಡಿಲ್ಲ. ವೆರಿ ಗುಡ್ ಸೈನ್. ಇದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂಡ್ ಪ್ಲೆಡ್ಜಿಂಗ್. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ವ್ಯಾಲ್ಯೂಯೇಷನ್ ಅಂಡ್ ರೇಷಿಯೋ ಅನಾಲಿಸಿಸ್. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ಈ ಕಂಪನಿದು ₹2 ಇದೆ. ಬುಕ್ ವ್ಯಾಲ್ಯೂ ₹715 ಇದೆ. ಇಂಡಸ್ಟ್ರಿ ಪಿ ಅಂದ್ರೆ ಸೆಕ್ಟಾರ್ ಪಿ 32.97 ಇದೆ. ಹಾಗೆ ಪಿ ರೇಷಿಯೋ 50. ಈ ಒಂದು ಕಂಪನಿಯ ಬಜಾಜ್ ಫಿನಾನ್ಸ್ ಕಂಪನಿಯ ಪಿ ರೇಷಿಯೋ 50.64 ಇದೆ. ಪಿ ರೇಷಿಯೋ ಆಧಾರದ ಮೇಲೆ ನೋಡೋದಾದ್ರೆ ಇಂಡಸ್ಟ್ರಿ ಪಿಗೆ ಆಲ್ಮೋಸ್ಟ್ ನಿಯರ್ ಇದೆ, ಬಟ್ ಸ್ವಲ್ಪ ಜಾಸ್ತಿ ಆಯ್ತು. ಬಟ್ ನಾವೆಲ್ಲ ಅನಾಲಿಸಿಸ್ ನೋಡ್ಬೇಕು, ಬರೀ ಪಿ ರೇಷಿಯೋ ಒಂದೇ ನೋಡಿ ನೀವು ಡಿಸೈಡ್ ಮಾಡೋಂಗಿಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇದರ ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡೋಣ. ಎಲ್ಲರಿಗೂ ಗೊತ್ತಿದೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತ ಅನ್ಕೊಂತೀನಿ. ನನ್ನ ವಿಡಿಯೋ ನೋಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ.
ಸಿಂಪಲ್, ಏನೂ ಇಲ್ಲ. ಅವರ ಒಂದು ಸೇಲ್ಸ್ ಅಲ್ಲಿ ಎಲ್ಲ ಖರ್ಚು, ಟ್ಯಾಕ್ಸು, ಇಂಟ್ರೆಸ್ಟ್ ಎಲ್ಲ ತೆಗೆದುಬಿಟ್ಟು ಕೈಗೆ ಲಾಭವನ್ನು ಸಿಗುವುದೇ ನೆಟ್ ಪ್ರಾಫಿಟ್ ಮಾರ್ಜಿನ್. ಆ ಸೇಲ್ಸ್ ಇಂದ ನೆಟ್ ಪ್ರಾಫಿಟ್ ಬರೋದಕ್ಕೆ ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಜಿನ್ ಇದೆ ಅನ್ನೋ ತೋರಿಸೋದೆ ನೆಟ್ ಪ್ರಾಫಿಟ್ ಮಾರ್ಜಿನ್. ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಆಗ 2018ರ ನೆಟ್ ಪ್ರಾಫಿಟ್ ಮಾರ್ಜಿನ್ 19%, 19ರಲ್ಲಿ 21.60%, 2020ರಲ್ಲಿ 19%, 2020ರಲ್ಲಿ 16%, ಹಾಗೆ 2022 22% ಒಳ್ಳೆಯ ನೆಟ್ ಪ್ರಾಫಿಟ್ ಮಾರ್ಜಿನ್ ಇಟ್ಟಿದ್ದಾರೆ. ಹಾಗೆ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ 2021 ಸ್ವಲ್ಪ ಡೌನ್ ಆಗಿರ್ಬೋದು, ಬಟ್ ನಾಟ್ ಬ್ಯಾಡ್. ಕಂಪೇರ್ ಮಾಡ್ಬೇಕು, ಅದರ ಕಂಪೇರ್ ಮಾಡಿದ್ರೆ ವೆರಿ ವೆರಿ ಗುಡ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಿಟ್ರೆ ನೆಕ್ಸ್ಟ್ ನೋಡೋದಾದ್ರೆ ರಿಟರ್ನ್ ಆನ್ ಇಕ್ವಿಟಿ, ROE, ವರ್ಷ ಇನ್ವೆಸ್ಟರ್ಸ್ಗೆ ಎಷ್ಟು ರಿಟರ್ನ್ ಕೊಡ್ತಾ ಬರ್ತಾ ಇದೆ ಈ ಕಂಪನಿ ಅಂತ ನೋಡೋದಾದ್ರೆ 18ರಲ್ಲಿ 16%, 19ರಲ್ಲಿ 20%, 20ರಲ್ಲಿ 16%, 21ರಲ್ಲಿ 11%, ಹಾಗೆ 12ರಲ್ಲಿ 16%. ಪರವಾಗಿಲ್ಲ, ಓಕೆ ಅಂತ ಹೇಳ್ತೀನಿ. ನಾಟ್ ಗುಡ್, ನಾಟ್ ಬ್ಯಾಡ್, ಬಟ್ ಮೋರ್ ಗುಡ್ ಇಲ್ಲ, ಬಟ್ ಪರವಾಗಿಲ್ಲ, ವೆರಿ ಗುಡ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಕನ್ಸಿಸ್ಟೆನ್ಸಿ ಇದೆ. 2021ರಲ್ಲಿ ಸ್ವಲ್ಪ ಡೌನ್ ಆಗಿದೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ನೆಟ್ NPA ಪರ್ಸೆಂಟೇಜು. NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಯಾರು ಲೋನ್ ಅನ್ನ ಕೊಟ್ಟಿರಲ್ವೋ ಅವರ ಒಂದು ಮೊತ್ತ ಎಷ್ಟು ಪರ್ಸೆಂಟ್ ಇದೆ ನೆಟ್ NPA ಅಂತ ನೋಡೋದಾದ್ರೆ ಇದು ಯಾವಾಗ್ಲೂ 1ಕ್ಕಿಂತ ಬಿಲೋ ಇರಬೇಕು. 18ರಲ್ಲಿ 0.43, 19ರಲ್ಲಿ 0.63, 20ರಲ್ಲಿ 0.65, 21ರಲ್ಲಿ 0.75. ಈಗ 22ರ ಡೇಟಾ ಇನ್ನೂ ಸಿಕ್ಕಿಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇದರದ ಒಂದು ಡೇಟಾ ನೋಡೋದಾದ್ರೆ 1ಕ್ಕಿಂತ ಎಲ್ಲವೂ ಕೂಡ ಕಮ್ಮಿ ಇದೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇದರ ಒಂದು ಬಿಸಿನೆಸ್ ಪರ್ಫಾರ್ಮೆನ್ಸ್ ನೋಡೋಣ. ಅಂದ್ರೆ ಇವರ ಒಂದು ಸೇಲ್ಸ್ ನೋಡೋಣ. ಸೇಲ್ಸ್ ನಾನು ಯಾವಾಗಲೂ ಕೂಡ ಕ್ರೋರ್ಸ್ ಅಲ್ಲೇ ಹೇಳೋದು. ಹಾಗೆ ಇಲ್ಲಿ ನಾನು ನಿಮಗೆ 2018ರಲ್ಲಿ 13,400 ಕೋಟಿ, 2019ರಲ್ಲಿ 18,400 ಕೋಟಿ, 2020ರಲ್ಲಿ 26,000 ಕೋಟಿ, 2021ರಲ್ಲಿ 26,600 ಕೋಟಿ, ಹಾಗೆ 2022ರಲ್ಲಿ 31,600 ಕೋಟಿ. ಇದರ ಬಗ್ಗೆ ನಾನು ಚಾರ್ಟ್ ಅಲ್ಲಿ ಮಾತಾಡ್ತೀನಿ ನೆಕ್ಸ್ಟ್ ಸೇಲ್ಸ್ ಬಗ್ಗೆ. ಈಗ ನಾನು ನಿಮಗೆ ನೆಟ್ ಪ್ರಾಫಿಟ್ ನೋಡೋಣ 5 ವರ್ಷದ್ದು. 2018ರಲ್ಲಿ 2,600 ಕೋಟಿ, ಹಾಗೆ 2019ರಲ್ಲಿ 3,994 ಕೋಟಿ, 2020ರಲ್ಲಿ 5,200 ಕೋಟಿ, 2021ರಲ್ಲಿ 4,400 ಕೋಟಿ, ಹಾಗೆ 2022ರಲ್ಲಿ 7,028 ಕೋಟಿ. ಓಕೆ ಸ್ನೇಹಿತರೆ, ಅದನ್ನ ನಾನು ನಿಮಗೆ ಇಲ್ಲೊಂದು ಗ್ರಾಫ್ ಮೂಲಕ ಹಾಕಿದ್ದೇನೆ. ಇದು ಬಂದ್ಬಿಟ್ಟು ಸೇಲ್ಸ್ 5 ವರ್ಷದ ಡೇಟಾ ಕೊಟ್ಟಿದ್ದೀನಿ ಸೇಲ್ಸ್. ಹಾಗೆ ನೆಟ್ ಪ್ರಾಫಿಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಸೇಲ್ಸ್ ಅಂತಂದ್ರೆ ಏನು ವ್ಯವಹಾರ ಮಾಡಿದರೆ ಎಷ್ಟು ಸೇಲ್ಸ್ ಆಗಿದೆ ಅಂತ. ನೆಟ್ ಪ್ರಾಫಿಟ್ ಅಂದ್ರೆ ಎಲ್ಲ ಖರ್ಚು, ಟ್ಯಾಕ್ಸು, ಇಂಟ್ರೆಸ್ಟ್ ಎಲ್ಲ ತೆಗೆದು ಕಂಪನಿಗೆ ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಅದರ ಒಂದು ಗ್ರಾಫ್ ಮೂಲಕ ತೋರಿಸಿದ್ದೇನೆ. ಈಗ ನಿಮಗೆ ಈಸಿ ಆಗಿ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ಈ ಒಂದು ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಸೇಲ್ಸ್ ಮಾತ್ರ ವೆರಿ ವೆರಿ ಗುಡ್. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೇಲ್ಸ್. ಈ ತರ ಗ್ರಾಫ್ ಇದ್ರೆ ವೆರಿ ಗುಡ್ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ. ಹಾಗೆ ಆರೆಂಜ್ ಕಲರ್ ಅಲ್ಲಿ ಇರೋದು ಬಂದ್ಬಿಟ್ಟು ನೆಟ್ ಪ್ರಾಫಿಟ್. ಇದು ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಪ್ರಾಫಿಟ್ ಯಾವಾಗ್ಲೂ ಕೂಡ ಅದೇ ತರ ಇರುತ್ತೆ. ಈ ಲೈನ್ ತರ ಬರೋದು ಚಾನ್ಸ್ ಇಲ್ಲ. ಯಾಕಂದ್ರೆ ಖರ್ಚು, ಇಂಟ್ರೆಸ್ಟ್ ಎಲ್ಲವನ್ನೂ ಕೂಡ ಕಂಪನಿ ಬೇರ್ ಮಾಡಿ ನೆಟ್ ಪ್ರಾಫಿಟ್ ಇದು. ಹಾಗಾಗಿ ಒಳ್ಳೆಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಜಾಜ್ ಫೈನಾನ್ಸ್ ಕಂಪನಿಯಲ್ಲಿ ಇದೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂಡ್ ಕಂಪೇರ್ ವಿತ್ ಪಿಯರ್ ಕಂಪನೀಸ್. ಈ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇರೆ ಒಂದು ಕಂಪನಿಯ ಜೊತೆ ಕಂಪೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಬಜಾಜ್ ಫಿನಾನ್ಸ್ ಬಂದ್ಬಿಟ್ಟು 3,55,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಹಾಗೆ ಅದೇ ತರಹದ ಕಂಪನಿಗಳಲ್ಲಿ ಬಜಾಜ್ ಹೋಲ್ಡಿಂಗ್ ಕೂಡ 53,000 ಕೋಟಿ, ಮುತ್ತೂಟ್ ಫಿನಾನ್ಸ್ ಕೂಡ 40,000 ಕೋಟಿ, ಹಾಗೆ SBI ಕಾರ್ಡ್ಸ್ 80,000 ಕೋಟಿ. ಇಲ್ಲಿ ನಾನು ನೋಡ್ದಂಗೆ ಲೀಡರು ಬಜಾಜ್ ಫಿನಾನ್ಸ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಪಿಯರ್ ಕಂಪನಿಯಲ್ಲಿ ಏನು ಮಾತಾಡೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಜಾಜ್ ಫಿನಾನ್ಸ್ ಇರೋದ್ರಿಂದ. ನೆಕ್ಸ್ಟ್ ಮುಂದಕ್ಕೆ ಹೋಗೋದ್ರೆ ತುಂಬಾ ಇಂಟ್ರೆಸ್ಟಿಂಗು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5 ಕಂಪನಿ ಜೊತೆ ಕಂಪೇರ್ ಮಾಡಿ ಅದರ ರೇಷಿಯೋಸ್ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೇನೆ. ವೆರಿ 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 ಇಂಟ್ರೆಸ್ಟಿಂಗು. ಬಜಾಜ್ ಫಿನಾನ್ಸ್ ದ ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್, ರಿಟರ್ನ್ ಆನ್ ಇಕ್ವಿಟಿ, ಡೆಟ್ ಟು ಇಕ್ವಿಟಿ ರೇಷಿಯೋ, ಲಾಸ್ಟ್ 1 ಇಯರ್ ಸೇಲ್ಸ್, ಲಾಸ್ಟ್ 1 ಇಯರ್ ಪ್ರಾಫಿಟ್, ಹಾಗೆ 1 ವರ್ಷದ ರಿಟರ್ನ್. ಜಸ್ಟ್ ಇದು ನಿಮ್ಮ ರೆಫರೆನ್ಸ್ಗೋಸ್ಕರ 1 ವರ್ಷದ ಡೇಟಾ ಕೊಟ್ಟಿದ್ದೇನೆ ನಿಮ್ಮ ಮುಂದೆ. ಈಗ ನೀವು ನೋಡಬಹುದು, ಇದು ತುಂಬಾ ಇಂಟ್ರೆಸ್ಟಿಂಗು. ಇಷ್ಟು ಇನ್ಫಾರ್ಮೇಶನ್ ಎಲ್ಲೂ ಕೂಡ ಸಿಗೋದಿಲ್ಲ. ಯಾಕಂದ್ರೆ ನೋಡಿ, ನಾನು ಬಜಾಜ್ ಫಿನಾನ್ಸ್ ಯಾಕೆ ತಗೋಬೇಕು ಅನ್ನೋದಕ್ಕೆ ಈ ತರ ನೀವು ಪಿಯರ್ ಕಂಪನಿ ಜೊತೆ ನೋಡಿದಾಗ ನೋಡಿ ಗೊತ್ತಾಗುತ್ತೆ ಬಜಾಜ್ ಹೋಲ್ಡಿಂಗ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತೀನಿ. ನೋಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಪ್ರಾಬ್ಲಮ್ ಅಂದ್ರೆ ಕಂಪನಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಅದರ್ ಕಂಪನಿ ಜೊತೆ ಕಂಪೇರ್ ಮಾಡಿದಾಗ ಮೊದಲನೆಯದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ಕಮ್ಮಿ ಆಯ್ತು. ಇದು ತುಂಬಾ ದೊಡ್ಡದಿದೆ ಬಜಾಜ್ ಫಿನಾನ್ಸ್. ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ನೋಡೋದಾದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದಿದೆ.
ಬಟ್ ಅವ್ರು ಏನ್ ಮಾಡಿದ್ದಾರೆ ಅದನ್ನ ಮತ್ತೆ ಹಳೆ ಡೇಟಾ ತೆಗಿಬೇಕಾಗುತ್ತೆ, 5 ವರ್ಷ ಡೇಟಾ ನೋಡ್ಬೇಕು, ಚೆನ್ನಾಗಿರ್ಬೋದು. ಬಟ್ ROE ತುಂಬಾ ಡೌನ್ ಆಯ್ತು, ಇಲ್ಲಿ 16%, ಇದು 9%, ಆಲ್ಮೋಸ್ಟ್ 40% ಇದಕ್ಕಿಂತ ಡೌನ್ ಇದೆ. ಇಲ್ಲಿ ಮತ್ತೆ ರಿಜೆಕ್ಟ್ ಆಯ್ತು ಬಜಾಜ್, ಇಲ್ಲಿ ಕ್ಲಿಕ್ ಆಗಿರ್ಬೋದು ಬಟ್ ಇಲ್ಲಿ ರಿಜೆಕ್ಟ್ ಆಯ್ತು. ಡೆಟ್ ಟು ಇಕ್ವಿಟಿ ರೇಷಿಯೋ ವೆರಿ ಗುಡ್ ಅಂತ ಹೇಳ್ತೀನಿ. ಸೇಲ್ಸ್ ತುಂಬಾ 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 ಕಡಿಮೆ ಆಯ್ತು, ಬರೀ 429 ಕೋಟಿಯಲ್ಲಿ, ಇದು 31,000 ಕೋಟಿಯಲ್ಲಿ. ಐ ಥಿಂಕ್ ಬಜಾಜ್ ಹೋಲ್ಡಿಂಗ್ ತುಂಬಾ ಕಡಿಮೆ ಆಯ್ತು, ಹಾಗಾಗಿ ನಾನು ಬಜಾಜ್ ಫಿನಾನ್ಸ್ ಪ್ರಯಾರಿಟಿ ಕೊಡ್ತೀನಿ. ನೆಕ್ಸ್ಟ್ ಮುತ್ತೂಟ್ ಫಿನಾನ್ಸ್ ಕಂಪೇರ್ ಮಾಡೋಣ. ಮುತ್ತೂಟ್ ಫಿನಾನ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದು ತುಂಬಾ ಚೆನ್ನಾಗಿದೆ ಬಜಾಜ್ ಫಿನಾನ್ಸ್ಗೆ, ಇಲ್ಲಿ ಇದು ಆಲ್ಮೋಸ್ಟ್ ರಿಜೆಕ್ಟ್. ಹಾಗೆ ನೆಟ್ ಪ್ರಾಫಿಟ್ ಮಾರ್ಜಿನ್ ತುಂಬಾ ಚೆನ್ನಾಗಿದೆ ಮುತ್ತೂಟ್ ಫಿನಾನ್ಸ್. ರಿಟರ್ನ್ ಆನ್ ಇಕ್ವಿಟಿ ಕೂಡ ತುಂಬಾ ಚೆನ್ನಾಗಿದೆ. ಡೆಟ್ ಟು ಇಕ್ವಿಟಿ ರೇಷಿಯೋ ಕೂಡ ಅದಕ್ಕೆ ಕಂಪೇರ್ ಮಾಡಿದ್ರೆ ವೆರಿ ಗುಡ್. ಸೇಲ್ಸ್ ತುಂಬಾ ಕಡಿಮೆ ಆಯ್ತು ಬಟ್ ಅವರೇಜ್ ಪರವಾಗಿಲ್ಲ, ಇದರ ಅನಾಲಿಸಿಸ್ ಮಾಡ್ಬೇಕು ನೀವು. ಪ್ರಾಫಿಟ್ ಕೂಡ ತುಂಬಾ ಚೆನ್ನಾಗಿದೆ ಬಟ್ 1 ಇಯರ್ ರಿಟರ್ನ್ ನೋಡಿ -36%, ಇದು ತುಂಬಾ ಸ್ವಲ್ಪ ಬಹಳ. 1 ಇಯರ್ ಅಂದ್ರೆ ಇದರ 20 ವರ್ಷ 5 ವರ್ಷದ ರಿಟರ್ನ್ ನೋಡ್ಬೇಕಾಗುತ್ತೆ ನೀವು. ಅವಾಗ ಅಲ್ಲಿ ಏನಾದ್ರೂ ಹಿಂಗೆ ಕೊಟ್ಟು ಅಂದ್ರೆ ಇದನ್ನ ರಿಜೆಕ್ಟ್ ಮಾಡ್ಬೇಕಾಗುತ್ತೆ. ಈ ತರ ನೀವು ಅನಾಲಿಸಿಸ್ ಮಾಡಬೇಕು. ಹಾಗೆ SBI ಕಾರ್ಡ್ ಅನ್ನು ಕೂಡ ಕೊಟ್ಟಿದ್ದೇನೆ, ಚೋಲಾ ಫಿನಾನ್ಸ್ ಅನ್ನು ಕೊಟ್ಟಿದ್ದೇನೆ, ಎಲ್ಲವನ್ನು ನೀವು ಗಮನ ಇಟ್ಟು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಈ ಕಂಪನಿಯ ಬೋನಸ್ ಅಂಡ್ ಸ್ಟಾಕ್ ಸ್ಪ್ಲಿಟ್ ಹಿಸ್ಟ್ರಿ ನೋಡೋಣ. ಈ ಕಂಪನಿ 2016ರಲ್ಲಿ ಸ್ಪ್ಲಿಟ್ ಮಾಡಿದೆ, ಅಂದ್ರೆ 10 ರೂಪಾಯಿ ಇರತಕ್ಕಂತಹ ಫೇಸ್ ವ್ಯಾಲ್ಯೂ 2 ರೂಪಾಯಿ ಆಗಿದೆ. ಆಗ ಯಾರಿಗೆ IPO ಟೈಮಲ್ಲಿ 100 ಶೇರ್ ತಗೊಂಡಿರ್ತಾರೆ ಅವರಿಗೆ 500 ರೂಪಾಯಿ ಬೋನಸ್ ಬಂದಿದೆ. ಹಾಗೆ 2016ರಲ್ಲಿ ಬೋನಸ್ ಕೂಡ ಕೊಟ್ಟಿದ್ದಾರೆ 1:1. ಆಗ 500 ರೂಪಾಯಿ ಇರ್ತಕ್ಕಂಥದ್ದಕ್ಕೆ 500 ಎಕ್ಸ್ಟ್ರಾ ಆಡ್ ಆಗಿ 1000 ಶೇರ್ಸ್ ಆಗಿದೆ. ನೀವೇನಾದರೂ IPO ಟೈಮಲ್ಲಿ ಬರೇ 100 ಶೇರ್ ಏನಾದರೂ 10,000 ರೂಪಾಯಿಗೆ ತಗೊಂಡಿದ್ರೆ ಇವತ್ತು ನಿಮ್ಮ ಕೈಯಲ್ಲಿ 58.7 ಲಕ್ಷ ಇರ್ತಿತ್ತು. ಅವಾಗತ್ತು ಅಂದ್ರೆ IPO ಟೈಮಲ್ಲಿ 1995ರ ಟೈಮಲ್ಲಿ ನೀವು 10,000 ಹಾಕಿದ್ರೆ ಬಜಾಜ್ ಫಿನಾನ್ಸ್ಗೆ, ಇವತ್ತು ಅನ್ಬೀಟಬಲ್, ನೆನ್ಸ್ಕೊಳಕ್ ಕೂಡ ಆಗಲ್ಲ. 58 ಲಕ್ಷ ಅಂತಂದ್ರೆ ತುಂಬಾ ತುಂಬಾ ದೊಡ್ಡ ಮೊತ್ತ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಕಾಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್ ವೆರಿ 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 ಇಂಪಾರ್ಟೆಂಟ್. 20 ವರ್ಷದ ಡೇಟಾ ಕೊಟ್ಟಿದ್ದೇನೆ. 1 ಜುಲೈ 2002ರಲ್ಲಿ ಇದರ ಪ್ರೈಸ್ ನೋಡಿ 4 ರೂಪಾಯಿ 61 ಪೈಸಾ ಇದೆ. ನೀವೇನಾದ್ರೂ ಅವಾಗ 10,000 ಇನ್ವೆಸ್ಟ್ ಮಾಡಿದ್ರೆ 1 ಜುಲೈ ಇದರ ಪ್ರೈಸ್ 5,878 ಇದೆ. ಅಂದ್ರೆ ಅವಾಗ ನೀವು 10,000 ಹಾಕಿದ್ರು ಕೂಡ 2002ರಲ್ಲಿ, ಇವತ್ತಿಗೆ 1,27,00,000, ತುಂಬಾ 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 ದೊಡ್ಡ ಮೊತ್ತ. ಹಾಗೆ ಇದರ CAGR ನೋಡಿದ್ರೆ 42.98, ಆಲ್ಮೋಸ್ಟ್ 43% ವರ್ಷ ಕೊಡ್ತಾ ಬರ್ತಾ ಇದೆ. ವೆರಿ 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 ಗುಡ್ ಸೈನ್, ತುಂಬಾ ಒಳ್ಳೆಯ ಪ್ರಾಫಿಟ್. ಇಂತಹ ಪ್ರಾಫಿಟ್ ಕಂಪನಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು. ಹಾಗೆ ನೆಕ್ಸ್ಟ್ ಮುಂದೆ 5ನೇ ವರ್ಷದ್ದು ನೋಡೋದಾದ್ರೆ 5 ವರ್ಷದ ರಿಟರ್ನ್ಸ್ ಅಲ್ಲಿ 2017ರಲ್ಲಿ 1,703 ರೂಪಾಯಿ ಇದೆ. ಹಾಗೆ 2022ರಲ್ಲಿ 5,878. ಅದರ 5 ವರ್ಷದ CAGR ಕೂಡ ತುಂಬಾ ಚೆನ್ನಾಗಿದೆ, 28.12. ಇಲ್ಲಿ ನಾನು ಕಾಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್ ಅಲ್ಲಿ 20 ವರ್ಷದ ಡೇಟಾ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ 5 ವರ್ಷದ ಡೇಟಾ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದರ ಒಂದು ಪ್ರೈಸ್ ಹಿಸ್ಟ್ರಿ ನೋಡೋಣ. 52 ವೀಕ್ ಹೈ, 52 ವೀಕ್ ಲೋ, ಲೈಫ್ ಟೈಮ್ ಹೈ, ಹಾಗೆ ಕರೆಂಟ್ ಪ್ರೈಸ್ ಎಲ್ಲವನ್ನು ಕೂಡ ಗ್ರಾಫ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು. ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಡಿವಿಡೆಂಟ್ ಹಿಸ್ಟ್ರಿ ಹಾಕಿದ್ದೀನಿ. 2018ರಲ್ಲಿ 4 ರೂಪಾಯಿ ಕೊಟ್ಟಿದ್ದಾರೆ ಪರ್ ಶೇರಿಗೆ, 2019ರಲ್ಲಿ 6 ರೂಪಾಯಿ ಕೊಟ್ಟಿದ್ದಾರೆ, 2020ರಲ್ಲಿ 10 ರೂಪಾಯಿ ಕೊಟ್ಟಿದ್ದಾರೆ, 2021ರಲ್ಲಿ 10 ರೂಪಾಯಿ ಕೊಟ್ಟಿದ್ದಾರೆ, ಹಾಗೆ 2022ರಲ್ಲಿ 20 ರೂಪಾಯಿ ಕೊಟ್ಟಿದ್ದಾರೆ. ವರ್ಷ ಇವರು ಡಿವಿಡೆಂಟ್ ಕೊಡ್ತಾ ಬರ್ತಾ ಇದ್ದಾರೆ, ವೆರಿ ಗುಡ್. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ಸ್ಟಾಕ್ ಪ್ರೈಸ್ ಗ್ರಾಫ್ ತೋರಿಸ್ತಾ ಇದ್ದೀನಿ, ತುಂಬಾ ಇಂಟ್ರೆಸ್ಟಿಂಗು. ನೋಡಿ ಬಜಾಜ್ ಫಿನಾನ್ಸ್ ನ ಸ್ಟಾಕ್ ಪ್ರೈಸ್ ಗ್ರಾಫ್ ಯಾವ ರೀತಿ ಅಪ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ 2021 ಅಲ್ಲಿ ಸ್ವಲ್ಪ ಡೌನ್ ಆಗಿದೆ. ಹಾಗಾಗಿ ಅವರ ಒಂದು ಸೇಲ್ಸ್ ಮತ್ತೆ ಪ್ರಾಫಿಟ್ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಮತ್ತೆ ತುಂಬಾ ಚೆನ್ನಾಗಿ ಬೂಸ್ಟ್ ಆಗಿ ಒಳ್ಳೆಯ ರಿಟರ್ನ್ ಕೊಡ್ತಾ ಇದೆ. ಈ ಗ್ರಾಫ್ ಒಂದು ಒಳ್ಳೆಯ ರೆಪ್ರೆಸೆಂಟ್ ತೋರಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಗುಡ್ ಅಂತ ತಿಳಿಸಿ. ಹಾಗೆ ಬಜಾಜ್ ಫಿನಾನ್ಸ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಬಜಾಜ್ ಫಿನಾನ್ಸ್ ಅಂತ ಹಾಕಿ, ಆಗ ನನಗೆ ಗೊತ್ತಾಗುತ್ತೆ, ಒಂದು ಸರ್ವೆ ಮಾಡ್ದಂಗಾಗುತ್ತೆ ನನ್ನ ಯೂಟ್ಯೂಬರ್ ಅಲ್ಲಿ ಎಷ್ಟು ಜನ ಬಜಾಜ್ ಫಿನಾನ್ಸ್ ಮಾಡಿದ್ದಾರೆ ಅಂತ. ನಾನು ಬೇಕಂದ್ರೆ ಇನ್ನೂ ಬಜಾಜ್ ಫಿನಾನ್ಸ್ ಬಗ್ಗೆ ಜಾಸ್ತಿ ಜನ ಏನಾದ್ರು ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಇನ್ನೂ ಸ್ವಲ್ಪ ಅದರ ಬಗ್ಗೆ ಇನ್ನೂ ಅನಾಲಿಸಿಸ್ ಮಾಡಿ ಅದರ ಬೇರೆ ಕಂಪನಿ ಜೊತೆ ಕೂಡ ಅನಾಲಿಸಿಸ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.